Welcome over GH Maths YouTube. Now we discuss related to trigonometry allowed angles. Now we know that the values of 0 degree, sine 0, sine 30, sine 45, sine 60 degree, sine 90 degree, 180 degree, 270 degree, 360 degree. ಇದ್ರ ಬಗ್ಗೆ ನಮಗೆ ರಿಸಲ್ಟ್ಸ್ ಗೊತ್ತಿದೆ. ಸೈನ್ 0, ಕಾಸ್ 0, ಟ್ಯಾನ್ 0, ಸೀಕೆಂಟ್ 0, ಕೊಸಿಕೆಂಟ್ 0, ಕಾಟ್ 0, ಸೈನ್ 30 ಡಿಗ್ರಿ, ಕಾಸ್ 30 ಡಿಗ್ರಿ, ಟ್ಯಾನ್ 30 ಡಿಗ್ರಿ, ಕೊಸಿಕೆಂಟ್ 30 ಡಿಗ್ರಿ, ಸೀಕೆಂಟ್ 30 ಡಿಗ್ರಿ, ಕಾಟ್ 30 ಡಿಗ್ರಿ. ಇಷ್ಟು ರಿಸಲ್ಟ್ಸನ್ನು ನಾನು ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಪ್ರತಿಯೊಂದು ಟೇಬಲ್ ಹಾಕಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಪ್ರತಿಯೊಂದಿಗೂ ನಾನು ಟೇಬಲನ್ನು ಹಾಕಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ. ಮತ್ತೆ ನಾನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ವಿಡಿಯೋಗಳನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನೇನು ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಅಂದರೆ 0, 30 ಡಿಗ್ರಿ, 45, 60, 90, ಓಕೆ, 180, 270, 360 ಇದು ನನ್ನ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, XO, X ಡ್ಯಾಶ್, YO, Y ಡ್ಯಾಶ್, 0 ಡಿಗ್ರಿ, 90 ಡಿಗ್ರಿ, ರೇಡಿಯನ್ ಫಾರ್ಮಲ್ಲಿ π/2, 180 ಡಿಗ್ರಿ, ರೇಡಿಯನ್ ಫಾರ್ಮಲ್ಲಿ π, 270 ಡಿಗ್ರಿ, 3π/2, 2π, ರೇಡಿಯನ್, ಇದು ಡಿಗ್ರಿ ಫಾರ್ಮ್. ಇದು ರಿಪೀಟೆಡಾಗಿ ನನ್ನ ವಿಡಿಯೋದಲ್ಲಿದೆ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ. ಅಲರ್ಡ್ ಆ್ಯಂಗಲ್ಸ್ ಯಾವ ಥರ ಇದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮತ್ತು ಇದಕ್ಕೆ ವ್ಯಾಲ್ಯೂಸನ್ನು ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಇದೆ. ಈಗ ನಾನು ಡಿಸ್ಕಸ್ ಮಾಡೋಕೆ ಕೊಟ್ಟಿರೋದು ಹೌ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಸೈನ್ 120, cos 120, tan, any out of 6 trigonometric function, sin 120, cos 120, tan 120, secant 120 degree, cot 120 degree, ಇಷ್ಟು ರಿಸಲ್ಟ್ಸನ್ನು ನಾವು ಕಂಡುಹಿಡಬೇಕು. ಓಕೆ, ಇದು ರೇಡಿಯನ್ ಫಾರ್ಮಲ್ಲಿ ಬೇಕಾದರೂ ಕೊಡ್ಬೋದು. ಸೈನ್ ಆಫ್ 2π/3, ಸೈನ್ 120 ಡಿಗ್ರಿ, ಇದು ಡಿಗ್ರಿನಲ್ಲಿದೆ, ಇದು ರೇಡಿಯನ್ ಫಾರ್ಮಲ್ಲಿದೆ. ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೇನೆ, ರಿಸಲ್ಟ್ಸು ಬೇರೆದಕ್ಕೆ ನೀವು ಕಂಡುಹಿಡಿತಾ ಹೋಗಬೇಕಾಗತ್ತೆ. ಈಗ ಹೌ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಸೈನ್ 120 ಡಿಗ್ರಿ ಅಂದರೆ 120 ಡಿಗ್ರಿ ಯಾವ ಕ್ವಾಡ್ರೆಂಟಿಗೆ ಬರುತ್ತೆ? ಇದು 0 to 90 ಡಿಗ್ರಿ, ಇದು 180 ಡಿಗ್ರಿ, 90 + 90 180, ಇಲ್ಲಿಂದ ಇಲ್ಲಿಗೆ 180 ಆಯಿತು. 120 ಅಂದರೆ ಸೆಕೆಂಡ್ ಕ್ವಾಡ್ರೆಂಟಿಗೆ ಬರುತ್ತೆ. ಕ್ಲಿಯರ್, ಸೆಕೆಂಡ್ ಕ್ವಾಡ್ರೆಂಟಿಗೆ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರ್ತಕ್ಕಂಥ ಅಲರ್ಡ್ ಆ್ಯಂಗಲ್ಸ್ ಪ್ರೀವಿಯಸ್ ವಿಡಿಯೋ ನೋಡಿರಬೇಕು, ಇದೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. 90 + θ, π/2 + θ, ಆರ್ π - θ, 90 ಡಿಗ್ರಿ + θ, ಆರ್ 180 - θ. ಇವೆರಡೂ ಅಲರ್ಡ್ ಆ್ಯಂಗಲ್ಸು ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಈಗ 120 ಡಿಗ್ರಿ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರೋದ್ರಿಂದ ಈ 120 ಡಿಗ್ರಿನ ಐದರ್ ಎಕ್ಸ್ಪ್ರೆಸ್ ಇನ್ 90 + θ ಆರ್ 180 - θ. ಇವೆರಡರಲ್ಲಿ ಯಾವುದಕ್ಕೆ ಎಕ್ಸ್ಪ್ರೆಸ್ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ. ಓಕೆ, ನಾನು ಯಾವುದೋ ಒಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಬಟ್ ಇದೊಂದನ್ನು ಎರಡರಲ್ಲೂ ಮಾಡ್ತೇನೆ. ಸೇಮ್ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾದಮೇಲೆ ಯಾವುದೋ ಒಂದು ಮೆಥಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೈನ್ 120 ಕ್ಯಾನ್ ಬಿ ರಿಟನ್ ಆ್ಯಸ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ 90 + θ, 120 ಕ್ಯಾನ್ ಬಿ ರಿಟನ್ ಆ್ಯಸ್ 90 + 30. ಓಕೆ, ಇವೆರಡನ್ನು ಆ್ಯಡ್ ಮಾಡಿದ್ರೆ 120 ಬರುತ್ತೆ. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಸೈನ್ ಆಫ್ 90 ಡಿಗ್ರಿ + θ. ಇದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿದೆ. 90 + θ ಸೆಕೆಂಡ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಈಸ್ ಪಾಸಿಟಿವ್. ಸೈನ್ ಇಲ್ಲಿ 90 ಇರೋದ್ರಿಂದ ಸೈನ್ ಗೋಸ್ ಟು ಕೋರೇಷಿಯೋ ಕಾಸ್ θ, ವೇರ್ θ ಈಸ್ ಈಕ್ವಲ್ ಟು ವಾಟ್ ಹಿಯರ್ 30 ಡಿಗ್ರಿ ಪ್ಲಸ್ ಕಾಸ್ 30. What is the value of cos 30? √3/2. √3/2 is the value of sin 120 degree. ರೇಡಿಯನಲ್ಲಿ ಕೊಟ್ಟರೆ sin of 2π/3 can be written as sin of, again ರೇಡಿಯನ್ ಫಾರ್ಮಲ್ಲಿ ಕೊಟ್ಟರೆ π - θ, π - π/3.
ಇದನ್ನು ಮತ್ತೆ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ನಮ್ಗೆ ಇಷ್ಟೇ ಬರೋದು ನೋಡಿ, 3π minus π 2π/3. Again this is in the form of pi minus theta, where theta is equal to π/3. Pi minus theta second quadrant, sign is positive. Pi ಅಥವಾ 180 ಇದ್ದಾಗ ಈ ಪೈ ಇದ್ದಾಗ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಡಸ್ ನಾಟ್ ಚೇಂಜ್. ಸೈನ್ theta is nothing but π/3. Sin π/3 is nothing but how much? Sin 60 degree, √3/2. √3/2 is the value of sin of 2π/3. ಕ್ಲಿಯರ್? ಓಕೆ, ಎರಡು ಮೆಥಡಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ನಾವು ಸರ್ ಇವೆರಡು ಮೆಥಡಲ್ಲಿ 90 ಪ್ಲಸ್ ತೀಟಾ ಮತ್ತು ಇನ್ನೊಂದು 180 ಮೈನಸ್ ತೀಟಾ, ಇವೆರಡರಲ್ಲಿ ಯಾವ ಮೆಥಡ್ ಮಾಡ್ಕೊಂಡ್ರೆ ಒಳ್ಳೆಯದು ಸರ್? ಆದಷ್ಟು 90ನ ಅವಾಯ್ಡ್ ಮಾಡಿ ಅಂದೆ, ಮಾಡಬೇಡಿ ಅಂತ ಹೇಳಿಲ್ಲ. 180ನಲ್ಲಿ ಮಾಡ್ಕೊಂಡ್ರೆ ಪೈ ಮೈನಸ್ ತೀಟಾ ಫಾರ್ಮಲ್ಲಿ ಮಾಡಿದ್ರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಏನು ಚೇಂಜ್ ಆಗೋಲ್ಲ. ಇಲ್ಲಿ ಸೈನ್ ಇರೋದು ಕಾಸ್ ಮಾಡ್ಕೊಂಡು ಆದಮೇಲೆ ರಿಸಲ್ಟ್ ಇಡಬೇಕು ನೋಡಿ. ಸೈನ್ ಬರೆದಿದ್ದಾದಮೇಲೆ ಕಾಸ್ ಬರೆದು ಆಮೇಲೆ ಆನ್ಸರ್ ಇಡಬೇಕು. ಇಲ್ಲಿ 180 ಮೈನಸ್ ತೀಟಾ ಫಾರ್ಮಲ್ಲಿ ಮಾಡಿದಾಗ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಡಸ್ ನಾಟ್ ಚೇಂಜ್. ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕೆಂಡ್ ಕೊಸಿಕೆಂಟ್ ಏನೂ ಚೇಂಜಸ್ ಆಗಲ್ಲ ಪೈ ಅಥವಾ 180 ಇದ್ದಾಗ. ಕ್ಲಿಯರ್? ನೆಕ್ಸ್ಟ್ ಮೈನಸ್ ತೊಗೊತೇನೆ. ಸೈನ್ ಆಫ್ minus 120 degree. We know that sin of minus theta is equal to minus sin theta. ಫಸ್ಟ್ ಅಪ್ಲೈ ಮಾಡಬೇಕದು. ಮೈನಸಲ್ಲೇ ಮಾಡೋಕ್ಕಲ್ವ ಸರ್? ಮಾಡ್ಬೋದು, ತೊಂದರೆ ಏನಿಲ್ಲ. ಈಸಿಯಾಗಿ ಮಾಡ್ಕೊಳ್ಳೋಣ. ಮೈನಸ್ ಸೈನ್ ತೀಟಾ ಹಿಯರ್ ವೇರ್ ತೀಟಾ ಈಸ್ ಈಕ್ವಲ್ ಟು ವಾಟ್? 120 ಡಿಗ್ರಿ ಮೈನಸ್ ಸೈನ್ 120 ಡಿಗ್ರಿ. ಆಲ್ರೆಡಿ ನಾವು ಮಾಡಿರ್ತೀವಲ್ವ, 120 ಆಲ್ರೆಡಿ ಮಾಡಿದ್ದೇವೆ. ಯಾವ ಮೆಥಡಲ್ಲಿ ಮಾಡ್ತೀನಿ ನಾನೀಗ? 180 ಫಾರ್ಮಲ್ಲಿ ಮಾಡೋಣ. 180 ಡಿಗ್ರಿ ಮೈನಸ್ 120 ಕ್ಯಾನ್ ಬಿ ರಿಟನ್ ಆಸ್ 180 ಮೈನಸ್ 60. ಸೆಕೆಂಡ್ ಕ್ವಾಡ್ರೆಂಟ್, ಸೈನ್ ಈಸ್ ಪಾಸಿಟಿವ್. ಇಲ್ಲಿ ಈ ಮೈನಸ್ ಇದು, ಓಕೆ, ಪ್ಲಸ್ ಇಂಟು ಮೈನಸ್ ಸೈನ್ 60 ಡಿಗ್ರಿ ಮೈನಸ್ ಸೈನ್ 60 ಡಿಗ್ರಿ ವ್ಯಾಲ್ಯೂ √3/2. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ √3/2 is the value of sin of minus 120. ಇದು ಮ್ಯಾಥಮೆಟಿಕ್ಸು. ಎಲ್ಲಿವರೆಗೂ ಮ್ಯಾಥ್ಸ್ ಓದ್ತೀರಿ ನೀವು? BScಗೆ ಹೋಗ್ತೀರಾ, ಬೇಕೇ ಬೇಕು. BEಗೆ ಹೋಗ್ತೀರಾ, ಬೇಕೇ ಬೇಕು. ಫಸ್ಟ್ PCಗೆ ಬೇಕೇ ಬೇಕು. ಸೆಕೆಂಡ್ PC ಎಲ್ಲ ಚಾಪ್ಟ್ರಿಗೂ ಬೇಕು. ಟ್ರಿಗ್ನೋಮೆಟ್ರಿ ಮಾಡ್ತಾಯಿದ್ದೀವಿ, ಟ್ರಿಗ್ನೋಮೆಟ್ರಿ ಅಂತಲ್ಲ, ಪ್ರತಿಯೊಂದು ಚಾಪ್ಟ್ರಿಗೂ ಬೇಕು. ಫಿಸಿಕ್ಸಿಗೆ ಬೇಕು ಕಂಪಲ್ಸರಿ, ಓಕೆ, ಫಿಸಿಕ್ಸಿಗೆ ಕಂಪಲ್ಸರಿ. ಪ್ರಾಬ್ಲಮ್ ಮಾಡೋದಕ್ಕೂ ಬೇಕು, JEಗೆ ಬೇಕು, CETಗೆ ಬೇಕು, ಓಕೆ. ಅದಕ್ಕೋಸ್ಕರ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ನೆಕ್ಸ್ಟು ಈಗ ಪ್ಲಸ್ ಕೊಟ್ಟಾಗಲೂ ಮಾಡಿದ್ದಾನೆ, ಮೈನಸ್ ಕೊಟ್ಟಾಗಲೂ ಮಾಡಿದ್ದಾನೆ, ಮತ್ತು ರೇಡಿಯನಲ್ಲಿ ಕೊಟ್ಟರು ಮಾಡಿದ್ದಾನೆ ನೋಡಿ. ರೇಡಿಯನಲ್ಲಿ ಕೊಟ್ಟಾಗಲೂ ಮಾಡಿದ್ದಾನೆ. ನೆಕ್ಸ್ಟ್ ಸೈನ್ ಆಫ್ 150 ಡಿಗ್ರಿ. ಎಗೇನ್ ಆ್ಯಸ್ ಯೂಶುವಲ್ 150 ಡಿಗ್ರಿ ಅಕಾರ್ಡಿಂಗ್ ಟು ಬರುತ್ತೆ, ಸೆಕೆಂಡ್ ಕ್ವಾಡ್ರೆಂಟಲ್ಲೇ ಬರುತ್ತೆ. ನೀವೇ ಟ್ರೈ ಮಾಡಿ, ಓಕೆ. ಏನು ಬರ್ಕೊಂತೀರಿ? ಸೈನ್ ಆಫ್ 180 ಡಿಗ್ರಿ ಮೈನಸ್ 30 ಡಿಗ್ರಿ. ಮುಂದಕ್ಕೆ ನೀವೇ ಮಾಡ್ಬೋದಲ್ಲ, ಸೇಮ್ ಎಕ್ಸ್ಪ್ಲನೇಷನ್ ನೀವೇ ಮಾಡ್ತೀರಿ. ಸೈನ್ ಆಫ್ ಮೈನಸ್ 150 ಡಿಗ್ರಿ ಸೇಮ್ ಈ ಥರ ಮಾಡಿದ್ದೀನಲ್ಲ, ನೀವೇ ಟ್ರೈ ಮಾಡಿ. ಬೇರೆ ಡಿಫ್ರೆಂಟ್ ಟೈಪ್ ಪ್ರಾಬ್ಲಮ್ಸ್ಗೆ ಹೋಗೋಣ. ನೆಕ್ಸ್ಟ್ ಕಾಸ್ಗೆ ಹೋಗ್ತೇನೆ. ಕಾಸ್ ಆಫ್ 120 ಡಿಗ್ರಿ ಅಥವಾ ರೇಡಿಯನ್ ಫಾರ್ಮಲ್ಲಿ ಯಾವ ಥರ ಕೊಡ್ಬೋದು? 2π/3 ಅಂತ ಬೇಕಾದರೂ ಕೊಡ್ಬೋದು. ಕಾಸ್ ಆಫ್ 2π/3 ಅಂತ ಬೇಕಾದರೂ ಕೊಡ್ಬೋದು, ಕೊಡಲಿ. ಕಾಸ್ 120 ಡಿಗ್ರಿ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಅದಾಡ್ ಆ್ಯಂಗಲ್ 180 ಮೈನಸ್ ತೀಟಾ. ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ಈಸ್ ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಿದೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎಷ್ಟು ಇರೋದು ನೀವು ಆದರೆ ಗೊತ್ತಿದೆ, ನನ್ನ ವಿಡಿಯೋದಲ್ಲೇ ಇದೆ. ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬಗ್ಗೆ ಒಂದು ವಿಡಿಯೋನೇ ಮಾಡೋಕ್ಕಿದ್ದೇನೆ, 24 ಮಿನಿಟ್ಸ್ದು. ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಅದಾಡ್ ಆ್ಯಂಗಲ್ಸ್, ಓಕೆ, ಮತ್ತು ಈ ಆ್ಯಂಗಲ್ಸ್ಗೆ ವ್ಯಾಲ್ಯೂಸು ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಎಲ್ಲ ಅವೈಲೇಬಿಲಿಟಿ ಇದೆ. 180 ಮೈನಸ್ ತೀಟಾ ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ಈಸ್ ನೆಗೆಟಿವ್. 180 ಇದ್ದಾಗ ಕಾಸು ಚೇಂಜಸ್ ಆಗಲ್ಲ, ಕಾಸೇ ಇರುತ್ತೆ. ತೀಟಾ ಬರಿತೀವಿ. ತೀಟಾ ಪ್ಲೇಸಲ್ಲಿ ಏನು ಬರೆಯೋಣ? 180 ಬರೆದಿದ್ದೀವಲ್ಲ, 60. ಕಾಸ್ ಆಫ್ 180 ಮೈನಸ್ 60
minus theta is equal to 60 degree minus cos 60 is nothing but 1 by 2. Minus 1 by 2 is the value of cos 120. ಇಲ್ಲೊಂದು ಸ್ವಲ್ಪ ಕೇರ್ಫುಲ್ಗೆ ಅಬ್ಸರ್ವ್ ಮಾಡಿ. ಕಾಸ್ ಆಫ್ ಮೈನಸ್ 120 ಕೊಟ್ಟಾಗ ನಾವಿಲ್ಲೇನು ಮಾಡಿದ್ದೇವೆ, ಸೈನ್ ಆಫ್ ಮೈನಸ್ 120 ಕೊಟ್ಟಾಗ ಸೈನ್ ಆಫ್ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಥೀಟಾ, ಮೈನಸ್ ಔಟ್ಸೈಡ್ ಬಂದಿದೆ. ಅಕಾರ್ಡಿಂಗ್ ಟು ದಿಸ್ ರಿಸಲ್ಟ್ ಕಾಸಲ್ಲಿ ಕೇರ್ಫುಲ್ಲಾಗಿರ್ಬೇಕು ನೀವು. ಮ್ಯಾಕ್ಸಿಮಮ್ ಮಿಸ್ಟೇಕ್ಸ್ ಮಾಡ್ಕೊಳ್ಳೋದು ಹುಡುಗರಿಲ್ಲೇ. ಕಾಸ್ ಆಫ್ ಮೈನಸ್ 120, ಕಾಸ್ ಆಫ್ ಮೈನಸ್ 120 ಪ್ರತಿ ಫಸ್ಟ್ ಪಿ ಸಿ ಸ್ಟೂಡೆಂಟ್ಸ್ಗೂ ಬೇಕು, ಸೆಕೆಂಡ್ ಪಿ ಸಿಗೂ ಬೇಕು, ಬಿ ಎಸ್ ಸಿಗೂ ಬೇಕು, ಬಿಗೂ ಬೇಕು, ಪ್ರತಿಯೊಬ್ಬರಿಗೂ ಬೇಕು ಮ್ಯಾಥಮೆಟಿಕ್ಸು. ಓಕೆ, ನಾನೇನು ಎಕ್ಸ್ಪ್ಲೇನ್ ಮಾಡ್ತೇನೆ ಈವನ್ ಎಸ್ ಎಲ್ ಸಿ ಹುಡುಗರಿಗೂ ಬೇಕಿದು. ಈವನ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗೂ ಇವೆಲ್ಲ ನೀಡಿದೆ. ಯಾಕೆಂದರೆ ಒಲಂಪಿಯಾಡ್ ಬರಿತಾ ಇರ್ತೀರಿ, 8th 9th ಜೆ ಇ ಬರೀತಕ್ಕಂಥ ಬೇಸಿಕ್ಸ್ ಬರೀತಕ್ಕಂಥ ಸ್ಟೂಡೆಂಟ್ಸ್ ಇರ್ತೀರಿ. ಅದಕ್ಕೋಸ್ಕರ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಬೇಕೇ ಬೇಕು. ಸಿ ಬಿ ಎಸ್ ಸಿನಲ್ಲಿ ಬರುತ್ತೆ, ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಸೆಕೆಂಡ್ ಪಿ ಸಿಗಂತೂ ಪ್ರತಿಯೊಂದು ಚಾಪ್ಟ್ರಲ್ಲೂ ಬಂದೇ ಬರುತ್ತೆ. ಅದಕ್ಕೆ ನನ್ನ ಜಿ ಎಚ್ ಮ್ಯಾಥ್ಸ್ ಯೂಟ್ಯೂಬನ್ನು ನೀವು ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ನೋಟಿಫಿಕೇಷನ್ಸು ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ನೀವು ವಿಡಿಯೋ ನೋಡಿದ್ರೆ ಏನು ವಿಡಿಯೋ ನೋಡ್ತೀರೋ ಆಫ್ ಬರುತ್ತೆ, ಕಟ್ ಆಗುತ್ತೆ. ಸಬ್ಸ್ಕ್ರೈಬ್ ಆದರೆ ಫುಲ್ ವಿಡಿಯೋ ನೀವು ನೋಡ್ಬೋದು. ಓಕೆ ನೋಡಿ, ಕಾಸ್ ಆಫ್ ಮೈನಸ್ 120 ಕೊಟ್ಟಾಗ ಪ್ಲಸ್ ಕಾಸ್ 120 ನೋಡಿ, ಇಲ್ಲಿಗೆ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಸೈನ್ ಆಫ್ ಮೈನಸ್ 120 ಕೊಟ್ಟಾಗ ಮೈನಸ್ ಔಟ್ಸೈಡ್ ಬಂತು, ಈ ಮೈನಸ್ ಏನಾಯಿತು ಸಾರ್? ಇನ್ 4 ನಾನು ವಿಡಿಯೋ ನೋಡಿರ್ಬೇಕು ನೀವು. ನಾನು ಕಳಿಸ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಪ್ರಾಪರಾಗಿ ನೋಡಿದರೆ ಮಾತ್ರ ಅರ್ಥವಾಗುತ್ತೆ. ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದಲ್ಲೇ ಡೈರೆಕ್ಟಾಗಿ ವಿಡಿಯೋ ನೋಡಿದಾಗ ಅರ್ಥವೇ ಆಗಲ್ಲ. 100% ಹೇಳಿದ್ದೀನಿ ನಾನು. ಕಾಸ್ ಆಫ್ ಮೈನಸ್ ತೀಟಾ 4th ಕ್ವಾಡ್ರೆಂಟಲ್ಲಿ ಕಾಸ್ ಈಸ್ ಪಾಸಿಟಿವ್ ಪ್ಲಸ್ ಕಾಸ್ ತೀಟಾ. ಅಕಾರ್ಡಿಂಗ್ ಟು ದಿಸ್ ಕಾನ್ಸೆಪ್ಟ್ ಪ್ಲಸ್ ಕಾಸ್ 120. ಇನ್ ಆ್ಯಸ್ ಯೂಶುವಲ್ ಕಾಸ್ ಆಫ್ 120 ಕ್ಯಾನ್ ಬಿ ರಿಟನ್ ಆ್ಯಸ್ 180 ಮೈನಸ್ 60. ನಾನು 90 ಅವಾಯ್ಡ್ ಮಾಡಿದ್ದೀನಿ. ಓಕೆ, 90 ಪ್ಲಸ್ 30 ಮಾಡ್ಬೋದಾಗಿತ್ತು. ನಾನು ಆಲ್ರೆಡಿ ಇಲ್ಲಿ 2 ಮೆಥಡ್ ಮಾಡಿಬಿಟ್ಟಿದ್ದೇನೆ. ಓಕೆ, ಒಂದೇ ಪ್ರಾಬ್ಲಮ್ಸನ್ನು 2 ಮೆಥಡಲ್ಲಿ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇಲ್ಲಿ ಮಾಡಬೇಕಾದ್ರೆ ಸರ್ ಯಾಕೆ ಕಾಸ್ 120 180 ಮೈನಸ್ 60 ಅಂತ ಬರ್ಕೊಂಡಿದ್ದಾರೆ, 90 ಪ್ಲಸ್ 30 ಅಂತ ಬರ್ಕೊಬೋದಾಗಿತ್ತಲ್ಲ ಅಂತ ಪ್ರಶ್ನೆ ಅರೈಸ್ ಮಾಡಬಾರ್ದು. ಆ ಮೆಥಡು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ಈಸ್ ನೆಗೆಟಿವ್. 180 ಇದ್ದಾಗ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಡಸ್ ನಾಟ್ ಚೇಂಜ್. ಇನ್ ದ ಪ್ಲೇಸ್ ಆಫ್ ಥೀಟಾ 60. ಅಗೇನ್ ಆನ್ಸರ್ ಈಸ್ ಮೈನಸ್ 1/2 ಬಂದಿದೆ. ಓಕೆ, ಕ್ಲಿಯರ್ ಆಯಿತು. ಮೈನಸ್ ಬಂದಲ್ಲೂ ಸೇಮ್ ಆನ್ಸರು, ಪ್ಲಸ್ ಇದ್ದಲ್ಲೂ ನೋಡಿ ಸೇಮ್ ಆನ್ಸರ್. ಇಂಥವನ್ನೇ ಕೇಳೋ ಸಿ ಇ ಟಿಗೆ. ಕಾಸ್ 120 ಕೊಡ್ತಾರೆ, ಕಾಸ್ ಆಫ್ ಮೈನಸ್ 120 ಕೊಡ್ತಾರೆ. ಆನ್ಸರ್ ಸೇಮ್ ಬಂದಿದೆ ಬಿಕಾಸ್ ಆಫ್ ದಿಸ್ ರೀಸನ್. ನೆಕ್ಸ್ಟ್, ಸೈನ್ ಆಫ್ 240 ಡಿಗ್ರಿಗೆ ಎಂಟ್ರಿ ಆಗ್ತಾ ಇದ್ದಾನೆ. 240 ಡಿಗ್ರಿ ಇದನ್ನು ರೇಡಿಯನ್ ಫಾರ್ಮಲ್ಲಿ ಬೇಕಾದ್ರೂ ಕೊಡ್ಬೋದು. ನಾವು 240 ಯಾಕೆ ಕೋರ್ಡಿನೇಟ್ ಬರುತ್ತೆ? 90 ಪ್ಲಸ್ 90 180, 180 ಪ್ಲಸ್ 90 270. ಇಲ್ಲಿರೋದು 240, ಇದು 270 ಆದರೆ 240 ಥರ್ಡ್ ಕ್ವಾಡ್ರೆಂಟಿಗೆ ಬರುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಬರ್ತಕ್ಕಂಥ ಅಲೈಡ್ ಆ್ಯಂಗಲ್ಸ್ ಯಾವ್ಯಾವು ಅಂತ ಗೊತ್ತಿದೆ. 180 ಪ್ಲಸ್ ಥೀಟಾ ಆರ್ 270 ಮೈನಸ್ ಥೀಟಾ. 180 ಪ್ಲಸ್ ಥೀಟಾ ಥರ್ಡ್ ಕ್ವಾಡ್ರೆಂಟು, 270 ಮೈನಸ್ ಥೀಟನು ಥರ್ಡ್ ಕ್ವಾಡ್ರೆಂಟು. ನಾನು ಇದ್ರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, 180 ಪ್ಲಸ್ ಥೀಟಾ ಯಾಕೆ ಥರ್ಡ್ ಕ್ವಾಡ್ರೆಂಟಲ್ಲಿ ಬರುತ್ತೆ, 270 ಮೈನಸ್ ಥೀಟಾ ಯಾಕೆ ಬರುತ್ತೆ, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ. ಈಗ 240 ಥರ್ಡ್ ಕ್ವಾಡ್ರೆಂಟ್ ಆಗಿರೋದ್ರಿಂದ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಚೇಂಜಸ್ ಆಗಲೇ ಇರ್ತಕ್ಕಂಥ ಅಲೈಡ್ ಆ್ಯಂಗಲ್ ಯಾವುದು? 180 ಪ್ಲಸ್ ಥೀಟಾ ಥರ್ಡ್ ಕ್ವಾಡ್ರೆಂಟ್. ಓಕೆ, ಈಗ 240 ಏನಂತ ಬರೆಯೋಣ? ಸೈನ್ ಆಫ್ 180 ಪ್ಲಸ್ 60 ಆ್ಯಡ್ ಮಾಡಿದ್ರೆ 240 ಬರುತ್ತೆ. 180 ಪ್ಲಸ್ 60 240. ಯಾವ ಕ್ವಾಡ್ರೆಂಟು? ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟಲ್ಲಿ ಸೈನ್ ಈಸ್ ನೆಗೆಟಿವ್. ASTC ರೂಲ್. ASTC. ಟಿ ಅಂದರೆ ಟ್ಯಾನ್ ಪಾಸಿಟಿವ್, ಕಾಟ್ ಪಾಸಿಟಿವ್, ರಿಮೈನಿಂಗ್ಸ್ ಆರ್ ನೆಗೆಟಿವ್. ಅಗೈನ್ ಚೇಂಜಸ್ ಆಗಲ್ಲ. 180 ಇದ್ದಾಗ ಸೈನ್ 60 ಈಸ್ ಈಕ್ವಲ್ ಟು ಮೈನಸ್ √3/2. Minus √3/2 is the value of sin 240. Again, ನೆಗೆಟಿವ್ ಇದ್ದಾಗ ಮಾಡ್ಬೋದಲ್ಲ. ನೆಗೆಟಿವ್ ಇದ್ದಾಗ ಸೇಮ್ ಮೆಥಡ್ ಇಲ್ಲಿ ಮಾಡಿದ್ದೀವಿ ನೋಡಿ. ಸೈನ್ ಆಫ್ ಮೈನಸ್ 120 ಇಲ್ಲಿದೆ ನೋಡಿ.
ಇದೇ ಮೆಥಡಲ್ಲಿ ಮಾಡಿ, ನೀವೇ ಟ್ರೈ ಮಾಡಬೇಕು. ಓಕೆ, ಪ್ರತಿಯೊಂದು ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ನೀವೇನು ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಗೊತ್ತಾಗಲಿಲ್ಲ ಅಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ನೀವು ಯಾವುದೇ ಡಿಗ್ರಿ ಕೊಡಿ, ಓಕೆ, ಸಾಲ್ವ್ ಮಾಡ್ತೇನೆ. ನೆಕ್ಸ್ಟು ಇದನ್ನು ಕಾಸ್ಗೆ ಅಪ್ಲೈ ಮಾಡಿ, ಅದನ್ನು ಸೈನ್ಗೆ ಅಪ್ಲೈ ಮಾಡಿದ್ಮೇಲೆ ಕಾಸ್ಗೆ ಅಪ್ಲೈ ಮಾಡಬೇಕು ನೀವು. ನೆಕ್ಸ್ಟು 300 ತಗೊಂತೇನೆ. ಯಾವ ಕ್ವಾಡ್ರೆಂಟ್ ಬರುತ್ತೆ? 90, 180, 270, 300 ಅಂದರೆ 4th ಕ್ವಾಡ್ರೆಂಟ್ ಬಂತು. 4th ಕ್ವಾಡ್ರೆಂಟಲ್ಲಿ ಬರ್ತಕ್ಕಂಥ ಲೈಟ್ ಆ್ಯಂಗಲ್ಸ್ ಯಾವು? 270 ಪ್ಲಸ್ ಥೀಟಾ, 360 ಮೈನಸ್ ಥೀಟಾ. ಓಕೆ, ನೆಕ್ಸ್ಟ್ ಸೈನ್ 300 ಕ್ಯಾನ್ ಬಿ ರಿಟರ್ನ್ ಆ್ಯಸ್ 360 ಮೈನಸ್ ಥೀಟಾ ಫಾರ್ಮಲ್ ಬರ್ಕೊಂತಾನೆ. ಯಾಕೆ ಸರ್ 270 ಪ್ಲಸ್ ಥೀಟಾ ಫಾರ್ಮಲ್ ಬರ್ಕೊಳಲ್ವಾ? ಟ್ರಿಗ್ನೋಮೆಟ್ರಿ ಫಂಕ್ಷನ್ ಚೇಂಜಸ್ ಆಗುತ್ತೆ, ಒಂದು ಸ್ಟೆಪ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ, ಅದಕ್ಕೋಸ್ಕರ ಈ 360 ತೊಗೊತಾನೆ. ಓಕೆ, ಇದರಲ್ಲಿ ಮಾಡಿದ್ರು ಸೇಮ್ ಆನ್ಸರ್ ಸರ್, ಬಂದೇ ಬರಬೇಕು, ಡೌಟೇ ಅಲ್ಲ. ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಪ್ರೀವಿಯಸ್ ಅದು ಹೇಳಿದ್ದೀನಿ ನಾನು. 360 ಡಿಗ್ರಿ ಮೈನಸ್ 60, 360ರಲ್ಲಿ 60 ಎಷ್ಟಾಯಿತು? 300 ಬರುತ್ತೆ. ಯಾವ ಕ್ವಾಡ್ರೆಂಟು? 4th ಕ್ವಾಡ್ರೆಂಟು, ಸೈನು ನೆಗೆಟಿವ್. 360 180 ಇದ್ದಾಗ 360 180 ಇದ್ದಾಗ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಡಸ್ ನಾಟ್ ಚೇಂಜ್. 3rd ಕ್ವಾಡ್ರೆಂಟಲ್ಲಿ ಸೈನ್ ನೆಗೆಟಿವ್, ಚೇಂಜಸ್ ಆಗಲ್ಲ, ಸೇಮ್ ಇರುತ್ತೆ. 60 ಈಸ್ ಈಕ್ವಲ್ ಟು ಮೈನಸ್ √3/2 ಈಸ್ ದ ವ್ಯಾಲ್ಯೂ ಆಫ್ ಸೈನ್ 300. ಸೈನ್ 300. ನೆಕ್ಸ್ಟ್ ಕಾಸ್ ಮಾಡ್ತೀರಾ ಅಂತ ಅಂದ್ಕೊಂಡು ಸೇಮ್ ಅಪ್ಲೈ ಮಾಡ್ತೀರಿ. 300 ಡಿಗ್ರಿ ಕಾಸ್ ಆಫ್ 360 ಮೈನಸ್ 60, 4th ಕ್ವಾಡ್ರೆಂಟ್, ಕಾಸ್ ಈಸ್ ಪಾಸಿಟಿವ್, 360 ಡಸ್ ನಾಟ್ ಚೇಂಜ್, ಆನ್ಸರ್ ಈಸ್ 1/2. ಮೈನಸ್ಗೂ ಅಪ್ಲೈ ಮಾಡ್ತೀರಿ ಸೇಮ್. ಓಕೆ, ಟ್ರೈ ಮಾಡಿ. ಕ್ಲೂ ಕೊಟ್ಟಿದ್ದೇನೆ ಸರ್, ಕೊಟ್ಟಿದ್ದೀನಿ, ಕ್ಲೂ ಕೊಟ್ಟಿದ್ದೀನಿ. ಪ್ರತಿಯೊಂದಕ್ಕೂ ನೀವು ನೋಡಿ ಕ್ಲೂ ಕೊಟ್ಟಿದ್ದೀನಿ. ಡೈರೆಕ್ಟಾಗಿ ನಿಮಗೆ ಯಾವುದೂ ಪ್ರಾಬ್ಲಮ್ಸನ್ನು ಕೊಡೋದಿಲ್ಲ. ಒಂದು ಟ್ಯಾನ್ ಮಾಡೋಣ. ಟ್ಯಾನ್ 315 ಮಾಡಲಾ? ಓಕೆ, 315 ಯಾವ ಕ್ವಾಡ್ರೆಂಟಿಗೆ ಬರುತ್ತೆ? ಇದು 270, 315 4th ಕ್ವಾಡ್ರೆಂಟು. 4th ಕ್ವಾಡ್ರೆಂಟ್ 360 ಮೈನಸ್ ಥೀಟಾ ಫಾರ್ಮಲ್ ಬರ್ಕೊಂತೇನೆ. 270 ಬರ್ಕೊಂಡ್ರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಚೇಂಜ್ ಆಗಿ ಇನ್ನೊಂದು ಸ್ಟೆಪ್ ಬರುತ್ತೆ, ಅದಕ್ಕೋಸ್ಕರ ಅವಾಯ್ಡ್ ಮಾಡ್ತಾ ಇದ್ದೇನೆ. ಅದನ್ನು ಮೆಥಡನ್ನು ಆದರೆ ಇದೇ ವಿಡಿಯೋದಲ್ಲಿ ಮಾಡಿದ್ದೇನೆ. 360 ಮೈನಸ್ 45, 360ರಲ್ಲಿ 45 ಡಿಗ್ರಿ ಹೋದರೆ ಎಷ್ಟು ಬರುತ್ತೆ? 315 ಡಿಗ್ರಿ ಬರುತ್ತೆ. ಯಾವ ಕ್ವಾಡ್ರೆಂಟು? 4th ಕ್ವಾಡ್ರೆಂಟು. 4th ಕ್ವಾಡ್ರೆಂಟ್ ಟ್ಯಾನ್ ನೆಗೆಟಿವ್, ಎಗೈನ್ ಚೇಂಜಸ್ ಆಗಲ್ಲ. ಟ್ಯಾನ್ 45 ಮೈನಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 45? 1 ಮೈನಸ್ 1 ಈಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 315. ಓಕೆ, ನೆಕ್ಸ್ಟ್ ಅದೇ ಥರ ಇದಕ್ಕೆ ಮೈನಸಲ್ಲೂ ಮಾಡಿ. ಟ್ಯಾನ್ ಆಫ್ ಮೈನಸ್ 315 ಡಿಗ್ರಿ ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಮೈನಸ್ ಥೀಟಾ ಈಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಥೀಟಾ. ಬಿಕಾಸ್ ಮೈನಸ್ ಥೀಟಾ 4th ಕ್ವಾಡ್ರೆಂಟು, ಟ್ಯಾನ್ ಈಸ್ ನೆಗೆಟಿವ್, ಮೈನಸ್ ಔಟ್ಸೈಡ್ ಬಂದಿದೆ. ಮೈನಸ್ ಟ್ಯಾನ್ 315. ಈಗ ಆ್ಯಸ್ ಯೂಶುವಲ್ ಈಗ ಆಲ್ರೆಡಿ ಮಾಡಿದ್ದೀನಲ್ಲ, ಅದೇ ಥರ ಮಾಡ್ತೀರಿ. ಇಲ್ಲೆಲ್ಲಿ ಮೈನಸ್ ಇದೆ, ಮೈನಸ್ +1 ಆಯಿತಾ ಆನ್ಸರು? ಇದಕ್ಕೆ ಆನ್ಸರು +1 ಆಗುತ್ತೆ. ಅದೇ ಮೆಥಡಲ್ಲಿ ಮಾಡಿ. ನೆಕ್ಸ್ಟ್ ಈಗ ಒಂದು ರೊಟೇಷನ್ಸ್ಗೆ ಕೇರ್ಫುಲ್ಗೆ ಅಬ್ಸರ್ವ್ ಮಾಡಿ. XO X', YO Y'. Now we know that what is the value of sin 0 is equal to 0, cos 0 is equal to 1, tan 0 is equal to 0. ಇಲ್ಲಿ ಕೇರ್ಫುಲ್ ಅಬ್ಸರ್ವ್ ಮಾಡಿ. sin 0 0, cos 0 1, tan 0 0. ಸೈನ್ಗೆ ರೆಸಿಪ್ರೋಕಲ್ಲು ಕೊಸಿಕೆಂಟ್ 0 ಈಸ್ ಈಕ್ವಲ್ ಟು ಇನ್ಫಿನಿಟಿ. ಸೈನ್ 0 0 ಆದರೆ ಕೊಸಿಕೆಂಟ್ 0 ಇನ್ಫಿನಿಟಿ ಆಗುತ್ತೆ ರೆಸಿಪ್ರೋಕಲ್ಲು. ಕಾಸ್ 0 1, ಸೀಕೆಂಟ್ 0 ಈಸ್ ಆಲ್ಸೋ 1, ಟ್ಯಾನ್ 0 0, ಕಾಟ್ 0 ಏನಾಗುತ್ತೆ? ಇನ್ಫಿನಿಟಿ. ಕ್ಲಿಯರ್. ಈಗ ಒಂದು ರೊಟೇಷನ್ಸ್ಗೆ 90 ಪ್ಲಸ್ 90 180, 180 ಪ್ಲಸ್ 90 270, 270 ಪ್ಲಸ್ 90 360. ಈಗ ನೀವು 360ನೂ ಬಂದು 0ಗೆ ಕೋಯಿನ್ಸೈಡ್ ಆಗೋದ್ರಿಂದ 0ಗೆ ಏನು ಬರೆದಿದ್ದೀನಿ ಆನ್ಸರು 360ಗೂ ಅದೇ ಆಗುತ್ತೆ. ನೀವು ಹೇಳ್ಬೇಕಾ ನೋಡಿ. ಸೈನ್ 360 0, ಕಾಸ್ 360 1, ಟ್ಯಾನ್ 360 0, ಕೊಸಿಕೆಂಟ್ 360 ಇನ್ಫಿನಿಟಿ, ಸೀಕೆಂಟ್ 360 1, ಕಾಟ್ 360 ಇನ್ಫಿನಿಟಿ.
ಓಕೆ. ಎಗೈನ್ ಇನ್ನೊಂದು ರೊಟೇಷನ್ ಆದರೆ ಒಂದು ರೊಟೇಷನ್ಸ್ಗೆ 360 ಡಿಗ್ರಿ ಆಯಿತು. ಎರಡನೇ ರೊಟೇಷನ್ಗೆ ಎಷ್ಟಾಯಿತು? 360 + 360 720. ಓಕೆ. ಇದನ್ನು ಬೇಕಾದ್ರೆ ಅಂತ ಬರ್ಬೋದು 2 ಟೈಮ್ಸ್ ಆಫ್ 360 ಅಂತ ಬರಿಬೋದು. 2 ಟೈಮ್ಸ್ ಆಫ್ 360. ನಿಮ್ಮ ಮೈಂಡ್ಗೆ ಏನು ಬರಬೇಕು, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಹಿಂಗೆ ಬರ್ಕೊಂಡೇ ಮಾಡಬೇಕು ಅಂತೇನಿಲ್ಲ. 0ಗೆ ಏನು ರಿಸಲ್ಟು 360ಗೂ ಅದೇ ಆಯಿತು, 720ಗೂ ಅದೇ ಆನ್ಸರು. sin 720 sin 720 0, cos 720 1. ಓಕೆ. ಎರಡನೇ ರೊಟೇಷನ್ನು ಅಲ್ಲಿಗೆ ಬಂದು ಕೋಯಿನ್ಸೈಡ್ ಆಗೋದ್ರಿಂದ 0ಗೆ ಏನು ಹೇಳ್ತೀರಿ, 360ಗೆ ಹೇಳ್ತೀರಿ, 720ಗೂ ಅದೇ ಹೇಳಬೇಕು. tan 720 0, cosecant 720 infinity, secant 720 1, cot 720 infinity. Again, first rotation 360, second rotation 720, third rotation 720ಗೆ 360 ಆ್ಯಡ್ ಮಾಡಿದಾಗ 1080 ಡಿಗ್ರಿ. ಇಲ್ಲೇ ಗೊತ್ತಾಗುತ್ತಲ್ಲ, 0 8 10. ಅಲ್ಲಿಗೆ 0 = 360 = 720 is also is equal to 1080. ಇದನ್ನು ಏನು ತಗೋತೀರಿ, 3 ಟೈಮ್ಸ್ ಆಫ್ 360. ಓಕೆ. ಸೇಮ್ ಬರಲೇಬೇಕಲ್ಲ. 0 18ಕ್ಕೆ 8 1 30 ಕರೆಕ್ಟಾಗಿ ಬರುತ್ತೆ. ಎಗೈನ್ sin 1080 0, cos 1080 1, tan 1080 ಡಿಗ್ರಿ 0, cosecant 1080 infinity, secant 1080 1, cot 1080 infinity. ಓಕೆ. ಸಿ ಇ ಟಿಗಳಿವೆಲ್ಲ ಈ ಥರ ಡಿಗ್ರಿ ಕೇಳ್ಬೋದಾ ಸರ್? ಕೇಳ್ಬೋದು, ತೊಂದರೆನಿಲ್ಲ. ಆ ರೊಟೇಷನ್ಸ್ ಚೆನ್ನಾಗಿ ನಂಬಿಟ್ಕೊಂಡ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ. ಫಸ್ಟ್ ರೊಟೇಷನ್ 360, ಸೆಕೆಂಡ್ ರೊಟೇಷನ್ 720, ಥರ್ಡ್ ರೊಟೇಷನ್ 1080. ಫೋರ್ತ್ ರೊಟೇಷನ್ 1080ಗೆ 360 ಆ್ಯಡ್ ಮಾಡ್ತೀರಿ, ಅದಕ್ಕೆ 1440. 0 0 ಆ್ಯಡ್ ಮಾಡ್ತಾಯಿದ್ದೀನಿ, 6 14 1 ಕ್ಯಾರಿ, ನೆಕ್ಸ್ಟ್ 4 1, 1440. ಎಗೇನ್ 0ಗೆ ಬಂದು ಕೋಯಿನ್ಸೈಡ್ ಆಗೋದ್ರಿಂದ sin 1400 ಇದು ಮೇಲಿಂದ ಬಗ್ಗೆ 4 ಟೈಮ್ಸ್ ಆಫ್ 360 ಗುಣಿಸಿದ್ರೆ ಅಷ್ಟೇ ಬರುತ್ತೆ. 360ಗೆ ಮತ್ತೆ ಈಕ್ವಲ್ ಆಗುತ್ತೆ. ಅದಕ್ಕೆ sin 1440 0, cos 1440 1, tan 1440 0, cosecant 1440 infinity, secant 1440 degree 1, cot 1440 infinity. ಓಕೆ. ಫಿಫ್ತ್ ರೊಟೇಷನ್. ಇವೆಲ್ಲ ರೊಟೇಷನ್ಸ್ ಬೇಕಾ ಸರ್? 100% ಬೇಕು. ಓಕೆ. ಫಿಫ್ತ್ ರೊಟೇಷನ್ ಅಂದರೆ ಅಲ್ಲಿಗೆ 1440ಗೆ 360 ಆ್ಯಡ್ ಮಾಡ್ತೀರಿ, 1800 ಡಿಗ್ರಿ. sin 1800 ಡಿಗ್ರಿ = 0, cos 1800 ಡಿಗ್ರಿ = 1, tan 1800 ಡಿಗ್ರಿ = 0, cosecant 1800 ಡಿಗ್ರಿ = infinity, secant 1800 = 1, cot 1800 ಡಿಗ್ರಿ = infinity. ಇಷ್ಟು ರೊಟೇಷನ್ಸ್ ನಾವು ಬಿಟ್ಕೊಂಡ್ರೆ, ಸಪೋಸು 3000 ಕೇಳಿದರೆ ಸರ್ ಇನ್ ಟರ್ಮ್ಸ್ ಆಫ್ 360ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ. ಎಷ್ಟು ಡಿಗ್ರಿ ಬೇಕಾದ್ರೂ 1500 ಕೇಳ್ಬೋದು, ಎಷ್ಟು ಡಿಗ್ರಿ ಬೇಕಾದರೂ ಕೇಳಿ. ಓಕೆ. ನೀವು ನನಗೆ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ನೀವು ಯಾವುದೇ ಡಿಗ್ರಿ ಹಾಕಿ, 1500 ಹಾಕಿ, -1500 ಹಾಕಿ, 600 ಹಾಕಿ, -600, sin of -600 is equal to what, cot of -1500 degree is equal to what, tan of 2000 degree is equal to what, tan of -2000 degree is equal to what. ಯಾವುದೇ ಡಿಗ್ರಿ ಕೊಟ್ಟರು ನಾವು ಸೊಲ್ಯೂಷನ್ಸನ್ನು ಕಂಡುಹಿಡ್ಬೋದು ಬೈ ಯೂಸಿಂಗ್ ಅಲೈಡ್ ಆ್ಯಂಗಲ್. ಓಕೆ. ಬೈ ಯೂಸಿಂಗ್ ಅಲೈಡ್ ಆ್ಯಂಗಲ್. ಇಷ್ಟನ್ನು ನೀವು ಫುಲ್ ವಿಡಿಯೋ ನೋಡಿ. ಫುಲ್ ವಿಡಿಯೋ ನೋಡಿದಾಗ ನಿಮ್ಗೆ ಅರ್ಥವಾಗುತ್ತೆ. ಸುಮ್ಮನೆ ಒಂದು ಅರ್ಧ ನೋಡಿದ್ರೆ ಏನೂ ಅರ್ಥವಾಗಲ್ಲ. ಫುಲ್ ವಿಡಿಯೋ ನೋಡಿ. ಈಗ ಅಟ್ ಪ್ರೆಸೆಂಟ್ ಸೆಕೆಂಡ್ PC ಏನು ಬರಿತಾ ಇದ್ದೀರಿ, ಅವ್ರು CETಗೆ ಪ್ರಿಪೇರ್ ಆಗ್ತಾಯಿದ್ರೆ ಈ ಎಲ್ಲ ವಿಡಿಯೋಗಳನ್ನು ನೋಡಲೇಬೇಕು. ಮತ್ತು ಅಟ್ ದ ಸೇಮ್ ಟೈಮ್ ಫಸ್ಟ್ PCಯಿಂದ ಸೆಕೆಂಡ್ PCಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸು ಇಡೀ ಸೆಕೆಂಡ್ PCಗೆ ಪ್ರತಿಯೊಂದು ಚಾಪ್ಟ್ರಿಗೂ ಬೇಕೇ ಬೇಕು. ಎಸ್ಕೇಪ್ ಆಗೋಕ್ಕಾಗೋದೇ ಇಲ್ಲ. ಪ್ರತಿಯೊಂದು ಚಾಪ್ಟರ್ದು ಬೇಕು, ಈವನ್ ಫಿಸಿಕ್ಸ್ಗೂ ಬೇಕು. ಮತ್ತು 2026 CET ಬರೆಯೋರ್ಗೂ ಬೇಕು. ಪ್ರತಿಯೊಬ್ಬರಿಗೂ ಮ್ಯಾಥಮೆಟಿಕ್ಸ್ ಎಲ್ಲಿವರೆಗೂ ಮ್ಯಾಥಮೆಟಿಕ್ಸ್ ಇರುತ್ತೆ ಅಲ್ಲಿವರೆಗೂ ಇವೆಲ್ಲ ಬೇಸಿಕ್ಸ್ ಬೇಕೇ ಬೇಕು. ನೀವು 5 ಮಾರ್ಕ್ಸ್ ಪ್ರಾಬ್ಲಮ್ ಮಾಡ್ತೀರಾ, ಇದು ಬೇಕು. 6 ಇಂಟಿಗ್ರೇಷನ್ಸ್ ಮಾಡ್ತೀರಾ, ಬೇಕಿದು. ಡಿಫ್ರೆನ್ಷಿಯೇಷನ್ ಮಾಡ್ತೀರಾ, ಬೇಕು.
ಮೆಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಮಾಡ್ತೀರಾ, ಬೇಕು. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮಾಡ್ತೀರಾ, ಬೇಕು. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಮಾಡ್ತೀರಾ, ಬೇಕು. ವೆಕ್ಟರ್ಸ್ ಮಾಡ್ತೀರಾ, ಬೇಕು. 3 ಡೈಮೆನ್ಷನ್ ಜಾಮೆಟ್ರಿ ಮಾಡ್ತೀರಾ, ಬೇಕು. ಪ್ರತಿಯೊಂದು ಚಾಪ್ಟ್ರಿಗೂ ಮ್ಯಾಥಮೆಟಿಕ್ಸಲ್ಲಿ ಈ ಬೇಸಿಕ್ಸು ಬೇಕೇ ಬೇಕು. ಓಕೆ, ಫಸ್ಟ್ ಪಿ ಸಿಗೂ ಬೇಕು, ಸೆಕೆಂಡ್ ಪಿ ಸಿಗೂ ಬೇಕು, ಸಿ ಇ ಟಿಗೂ ಬೇಕು, ಜೆಇಗೂ ಬೇಕು, AIEEE ಬೇಕು. ಮ್ಯಾಥಮೆಟಿಕ್ಸ್ ಎಲ್ಲೇ ಹೋದರೂ ಎವರ್ ಗ್ರೀನ್. ಓಕೆ, ಥ್ಯಾಂಕ್ ಯು.